ಸೂಪರ್ ಸೂಪರ್ ಎಸ್. ಮರ್ಯಾದೆಯಿಂದ ಕೈ ತಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಎಲ್ಲರೂ ಹಾಲಲ್ಲೇ ಕೂತಿದ್ದಾರೆ. ಒಂದ್ ವೇಳೆ ನೋಡಿದ್ರೆ ನಿನ್ನ ಕೊಂದು ಬಿಡ್ತಾರೆ. ಕೊಲ್ಲಿ ಸಂಧ್ಯಾ, ನಿನ್ಗೋಸ್ಕರ ಸಾಯೋದಕ್ಕೆ ನಂಗೆ ತುಂಬಾ ಇಷ್ಟ. ನಿಜವಾಗ್ಲೂ ಕಿರ್ಚ್ ಬಿಡ್ತೀನಿ. ಕಿರ್ಚು ಸಂಧ್ಯಾ, ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ 4 ಜನ ಗೊತ್ತಾದ್ರೆ ತಾನೇ ನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಅವಾಗ ನಿನ್ನ ಕರ್ಕೊಂಡೋಗಿ ಸಂತೋಷವಾಗಿ ಇಟ್ಕೋತೀನಿ. ಲೈ ಏನೋ ಹಾಲು ಸುಟ್ಬಿಡ್ತು ಮಚ್ಚ. ಏನೋ ನೀನ್ ಹಾಲು ಸುಟ್ಬಿಡ್ತು ಅದ್ ಸುಟ್ಬಿಡ್ತು ಅಂತ ಅವನು ಯಾಕೋ ಕಿರಿಸ್ತಾವನೆ? ಅವನಿಲ್ಲಕ್ ಬರಕ್ ಹೇಳು. ಲೇ ಕಾರ್ತಿಕ್, ಏನಪ್ಪ? ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಕೆಳಗಡೆ ಇದೆ, ಅದನ್ನ ಮೇಲೆ ತಗೊಂಬಾ. ಸರಿಯಪ್ಪ. ಲೇ ಜೀವ, ಟೇಬಲ್ ಮೇಲೆ ಟ್ಯಾಬ್ಲೆಟ್ಸ್ ಇದೆ, ಅದನ್ನ ಸ್ವಲ್ಪ ಅಪ್ಪನ ಕೊಟ್ಬಿಟ್ಟು ಬರೋ ಪ್ಲೀಸ್. ಓಕೆ ಮಗ. ಏನಿದು ನಿದ್ದೆ ಮಾತ್ರೇನಾ? ಇದನ್ನ ಹಾಕೊಂಡೇ ಮುಖ ಡೈಲಿ ಮಲಗೋದು. ಏನ್ ಜೀವ, ನಿನ್ ಕೈಲಿ ಕೊಟ್ಟು ಕಳ್ಸಿದ್ನ? ಏನ್ ಟ್ಯಾಬ್ಲೆಟ್ ಅಂಕಲ್ ಇದು? ನಿದ್ದೆ ಮಾತ್ರ ಜೀವ. ವಯಸ್ಸಾದ್ಮೇಲೆ ಬರೋ ರೋಗ, ಐ ಮೀನ್ BP, ಶುಗರ್ ಎಲ್ಲ ಬಂದಾಯ್ತು. ಮಲಗಿದ್ರೆ ಎಲ್ಲಿ ನಿದ್ದೆ ಬರುತ್ತೆ? ಇದನ್ನ ತಗೊಂಡು ಮಲಗಿದ್ವಿ ಅಂತ ಅನ್ಕೋ, ರೂಮ್ ಒಳಗೆ ಆನೆ ಬಂದು ತುಳಿದ್ರೂ ಗೊತ್ತಾಗಲ್ಲ. ಅದಕ್ಕೆ ಸರಿ. ಸಂಧ್ಯಾ, ಏನ್ರಿ? ನೀರು ತಗೊಂಬಮ್ಮ. ಹಾ ಬಂದೆ. ನೀನು ಯಾಕಪ್ಪ ನಿಂತಿದ್ಯಾ? ಹೋಗಿ ಊಟ ಮಾಡು. ಸರಿ ಅಂಕಲ್. ಏನಂದ್ರೆ ಯಾರೋ ಬರ್ತೀರಾ ಆಗಿದೆ. ಏನಂದ್ರೆ ಎದ್ದೇಳಿ. ಏನಂದ್ರೆ ಅಯ್ಯೋ, ಯಾರೋ ಬರ್ತಿರೋ ಆಗಿದ್ದೀರಿ. ಏನಂದ್ರೆ ಅಮ್ಮ, ಸಂಧ್ಯಾ, ಏನಾಯ್ತಮ್ಮ? ಅಯ್ಯೋ ಸಾರಿ ರೀ, ಏನೋ ಕೆಟ್ಟ ಕನ್ಸು ಬರಂಗಾಯ್ತು, ಅದಕ್ಕೆ ಹೀಗಾಗೋಯ್ತು. ಐ ಆಮ್ ಸೋ ಸಾರಿ ರೀ. ಪರವಾಗಿಲ್ಲ ಬಿಡಮ್ಮ. ದೇವ್ರ ರೂಮಲ್ಲಿ ಕುಂಕುಮ ಇದೆ ನೋಡು, ಅದನ್ನು ಹಚ್ಕೊಂಬಂದು ನೋಡ್ಕೊ. ಏನಾಯ್ತು? ಕತ್ತು ತುಂಬಾ ನೋಯ್ತಾ ಇದೆ ಕಣೋ. ಅದೇ ಹೊಸ್ದಾಗ ಒಂದ್ ಹುಡುಗಿನ ಮದ್ವೆ ಆಗಿ ಬಂದಲ್ಲ, ಅವಳು ಒತ್ತ ಕೇಳ್ಬೇಕ್ ತಾನೆ. ಲೇ ಸುಮ್ನೆ ಇರೋ, ನೋವು ಆಗೋ ತರ ಒದ್ದಿದ್ದೆ ಅವಳು. ಅವಳು ಒದಿಯೋಂತ ಕೆಲ್ಸ ಏನೋ ಮಾಡ್ದೆ? ನಾನೇನು ಮಾಡ್ಲಿಲ್ವೋ, ನನ್ ಪಾಡಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದ ಕಣೋ. ಅದಕ್ಕೆ ಒದ್ದಿದ್ದಾಳೆ. ಮತ್ತೆ ಒದಿದೆ ಇನ್ನೇನು ಮಾಡ್ತಾಳೆ? ಈ ತರ ಮಾಡಿದ್ರೆ ಯಾರಾದ್ರೂ ಒದಿತಾರೆ. ನಾನು ಕೊಡೋ ಲೇಹ ನೀನ್ ತಿಂದೆ ಅನ್ಕೋ, ಮಂಚದ ಮೇಲೆ ಧೂಳೆ ಬರ್ಸ್ಬಿಡ್ತೀಯಾ. ಅಂತದ್ ಏನೋ ಕೊಡ್ತೀಯಾ? ಅದೇ ರಹಸ್ಯ.
ಏನಾಯ್ತು? 1 minute. ಅಂತದ್ ಏನ್ ತಿಂದ್ರಿ? ನಥಿಂಗ್. ಅಯ್ಯೋ, ಪವರ್ ಬರೋಕ್ಕೆ ಮೆಡಿಸಿನ್ ಕೊಡ್ತೀನಿ ಅಂತೇಳಿ ಹುಷಾರಿಲ್ದಿರೋ ಥರ ಆಗಂಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ, ಯು ಡೋಂಟ್ ವರಿ, ಸ್ಲೀಪ್. ಅಯ್ಯೋ, ಅಯ್ಯಪ್ಪ. ಅಪ್ಪ ಎಲ್ಗಪ್ಪ ಕರ್ಕೊಂಡು ಹೋಗ್ತಿದ್ದೀರಾ? ಛೀ, ಈ ವಯಸ್ಸಲ್ಲಿ 2ನೇ ಮದುವೆ ಮಾಡ್ಕೊಂಡಿದ್ವು ಅಲ್ದೆ ಅವಳ ಜೊತೆ ಊರ್ ಸುತ್ತೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಲೇ, ಎಸ್ಟೇಟ್ನಲ್ಲಿ ಲೇಬರ್ಸ್ ಪ್ರಾಬ್ಲಮ್ಮು. ನಾನಾದ್ಮೇಲೆ ನೀನೇ ಇದನ್ನೆಲ್ಲ ನೋಡ್ಕೋಬೇಕು ತಾನೆ. ಅದಕ್ಕೇನೆ ನಿನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ನಾನು ಮದುವೆ ಮಾಡ್ಕೊಂಡಿದ್ದೆ ತಪ್ಪಾಗೋಯ್ತು. ನಾನು ಒಂಟಿಯಾಗಿ ನಿಮ್ ಜೊತೆ ಬರಕ್ಕಾಗಲ್ಲ. ಜೀವನು ನನ್ನ ಜೊತೆ ಬರ್ತಾನೆ. ಸರಿನಪ್ಪ, ಅವನು ಜೊತೆಲಿ ಬರಕ್ಕೆ ಹೇಳು. ಲೇ ಜೀವ, ಬಾರೋ. ಬಂದೆ ಕಣೋ. ಅಂಕಲ್, ಯಾವಾಗ್ಲೂ ಈ ಕಾರ್ ಓಡ್ಸಕ್ ನಾನು ತಾನೇ ಆಸೆ ಪಡ್ತೀನಿ. ನಾನೇ ಓಡಿಸ್ತೀನಿ. ಸರಿ, ಓಡ್ಸು, ನಾನು ಕೂತ್ಕೊಳ್ತೇನೆ. ಏನಂದ್ರೆ ಹಾ, ನನಗೆ ತುಂಬಾ ತಲೆನೋವ್ತಾ ಇದೆ. ನಾನು ಮನೆಯಲ್ಲೇ ಇದ್ದು ರೆಸ್ಟ್ ತಗೊಳ್ಳ? ಎಸ್ಟೇಟ್ಗೆ ಹೋಗೋಣ ಅಂದ್ರೆ ನಿನ್ನ ಮಗ ಬೇಡ ಅಂತಿದ್ದಾನೆ. ನಿನಗೆ ತಲೆನೋವು ಅಂತಿದ್ಯಾ? ಸರಿ, ನಿನ್ನ ಮನೇಲೆ ಇದ್ದು ರೆಸ್ಟ್ ತಗೋ. ಸಂಧ್ಯಾ, ನೀನು ಮನೇಲಿ ಒಬ್ಳೇ ಇರೋದಕ್ಕೆ ಭಯ ಅಂತ ಹೇಳ್ತಿರ್ತೀಯಲ್ಲ. ಜೀವ ಬೇಕಾದ್ರೆ ಇಲ್ಲೇ ಇರ್ಲಿ ಬಿಡು. ಜೀವ. ಕಾರ್ತಿಕ್, ಏನೋ ನಿಮ್ಮಪ್ಪ ಇವ್ರ ಜೊತೆ ಇರು ಅಂತಿದ್ದಾರೆ. ಇದೊಂದು ಸಮಸ್ಯೆನಾ ನಿಂಗೆ? ಹೋಗ್ ಜೊತೆಗಿರೋ, ನಾನು ಹೋಗಿ ಬರ್ತೀನಿ. ಜೀವ, ಜೊತೆಲಿರಪ್ಪ ನೀನು. ಏನಂದ್ರೆ ಹಾ. ಇವಾಗ ಪರವಾಗಿಲ್ಲ, ನನಗ್ ತಲೆ ನೋವ್ತಾ ಇಲ್ಲ. ತಲೆನೋವು ಸರಿ ಆಗೋಯ್ತು. ನಾನು ನಿಮ್ ಜೊತೆ ಬರ್ತೀನಿ ರೀ. ಈಗ ತಾನೇ ತಲೆನೋವು ಅಂದ್ಯಲ್ಲ, ಅಷ್ಟು ಬೇಗ ತಲೆನೋವು ಹೇಗೆ ಹೊಟ್ಟೋಯ್ತು? ನಾನು ಹೇಳೋದನ್ನ ಕೇಳು. ರೂಮ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಮಾಡು. ಜೀವ ನೋಡ್ಕೊಳ್ತಾನೆ. ಏನ್ ಸಂಧ್ಯಾ, ನಾನು ಎಲ್ಲಿ ಒಳಗಡೆ ಬರ್ತೀನಿ ಅಂತ ಬಾಗ್ಲು ಚಿಲ್ಕ ಹಾಕ್ಬಿಟ್ಟ. ಆದ್ರೆ ನಾನು ನಿನ್ಗಿಂತ ಮುಂಚೆನೆ ಬಾಲ್ಕನಿಂದ ಒಳಗಡೆ ಬಂದ್ಬಿಟ್ಟೆ ಗೊತ್ತಾ? ಏಯ್, ನನ್ಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಕೈ ಬಿಡು. 5 ನಿಮಿಷ ಸುಖಕ್ಕೋಸ್ಕರ ಜೀವನ ಪೂರ್ತಿ ನನ್ನಿಂದ ಕೊರ್ಕೋದಕ್ಕಾಗಲ್ಲ. ಒಂದ್ ಕಾಲದಲ್ಲಿ ನಾವೆಲ್ಲ ಎಷ್ಟು ಕಷ್ಟ ಪಡ್ತಿದ್ವಿ ಅಂತ ನಿಂಗ್ ಗೊತ್ತಾ? ತಿನ್ನೋದಕ್ಕೂ ಗತಿ ಇರ್ಲಿಲ್ಲ. ಆದ್ರೆ ಇವತ್ತಿಗೆ ನಾನು ಒಂದ್ ರಾಣಿ ತರ ಇದ್ದೀನಿ. ನನ್ ಕುಟುಂಬನೂ ತುಂಬಾ ಸಂತೋಷವಾಗಿದೆ. ಖಂಡಿತವಾಗ್ಲೂ ನನ್ ಗಂಡನಿಗೆ ನಾನು ಮೋಸ ಮಾಡಲ್ಲ.
ಅವತ್ತು ಒಂದಿನ ನಾನು ನಿನ್ ಜೊತೆ ಹಾಗ್ ಮಾಡಿದ್ದು ಸತ್ಯನೇ. ಹಾಗಂತ ಪ್ರತಿದಿನ ಈ ರೀತಿ ಟಾರ್ಚರ್ ಮಾಡೋದ್ ಸರಿನಾ? ಬೇಡ, ಪ್ಲೀಸ್ ಇಲ್ಲಿಂದ ಹೊಟ್ಟೋಗ್ಬಿಡು. ಸಾಕು ಕಣೋ, ಪ್ಲೀಸ್ ನನ್ನ ಬಿಟ್ಬಿಡು. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ. ಏಯ್, ಈಗ ಮಾತಾಡೋಕೆ ಟೈಮ್ ಇಲ್ಲ. ಹಾಯ್ ಯಾರ್ ನೀವು? ನಾನೇ ಪೂರ್ಣಿಮಾ. ಕಾರ್ತಿಕ್ನ ಲವರ್? ಯಾ ಯಾ ಬನ್ನಿ ಒಳಗಡೆ ಬನ್ನಿ. Yeah, sure. ಕಾರ್ತಿ ಅವರಪ್ಪ ಹೇಳ್ತಿದ್ರು. ಓ ಹೌದು, ಕಾರ್ತಿಕ್ ಎಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಓ ಬರ್ತಾರೆ. ಹಾಗಾದ್ರೆ ನೀವೊಬ್ರೇ ಇದ್ರಾ? ಅ, ಅ, ಇಲ್ವಲ್ಲ, ಕಾರ್ತಿಕ್ ಅವ್ರ ಫ್ರೆಂಡು ಜೀವ ನನ್ನ ಜೊತೆಗಿದ್ದಾರೆ. ಒಂದ್ ಎಷ್ಟು ಸಲ ಹೇಳಿದ್ರು ಈ ಪುರ್ಕೆನ ಇನ್ನೂ ಹತ್ರ ಇಟ್ಕೊಂಡಿದ್ದಾನ. ಬರ್ಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಕಾರ್ತಿಕ್, ನಾನು ತಗೊಂಡೋಗಿ ಕೊಡ್ತೀನಿ. ಕಾರ್ತಿಕ್, ನೀನ್ ನನಗ್ ಮೋಸ ಮಾಡ್ದೆ. ನಿಂದು ಚೀಟಿಂಗ್ ಕ್ಯಾರೆಕ್ಟರ್. ಯಾಕೆ ಚೆನ್ನಾಗಿ ಕೋಪ ಮಾಡ್ಕೊಂಡಿದ್ಯಾ? ಆ ಪೊರ್ಕೆ ಜೀವ ಈಗ ಎಲ್ಲಿದ್ದಾನೆ? ನನಗೂ ಗೊತ್ತಿಲ್ವೇ. ಸುಳ್ಳು ಹೇಳ್ಬೇಡ, ನನಗಿಷ್ಟ ಆಗಲ್ಲ. ಅದೇ ಕೇಳ್ತಾ ಇದ್ದೀನಿ ತಾನೆ. ಕಾರ್ತಿಕ್, ನೀನ್ ಎಲ್ಲಿದ್ಯಾ? ನಿನ್ನೆ ನೆನೆಸ್ಕೊತಾ ಇದ್ದೆ ಗೊತ್ತಾ? ನನಗ್ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನೀನು ಆಶ್ಚರ್ಯ ಪಡ್ತೀಯ. ಹೌದಾ? ಎಲ್ಲಿದ್ಯಾ? ಅಯ್ಯೋ, ನಾನ್ ನಿಮ್ಮನೇನಲ್ಲೇ ಇದ್ದೀನಿ. ಓ, ಬೇಗ ಬಾ, ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಬಾ ಕಾರ್ತಿಕ್. ಕಾರ್ತಿಕ್, ಏಯ್! ಹೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನಾಯ್ತು ನಿನಗೆ? ಯಾಕೆ ಕಾರ್ತಿಕ್, ಈ ತರ ಭಯಪಡ್ತಿದ್ಯಾ? ನಾನೇ ಸರಿ ನೋಡ್ತೀಯ ರೂಮು? ನಿನ್ಗಿಷ್ಟ ಆಗೋ ಹಾಗೇನೆ ಡೆಕೋರೇಟ್ ಮಾಡಿದೀನಿ. ಓ ಹೌದು, ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಅಮ್ಮ ನಿನ್ನ ಏಯ್, ಕಾರ್ತಿಕ್. ಹೇ, ಮಾಡ್ತೀನಿ ತಡಿ. ಕಾರ್ತಿಕ್, ಇವನೊಬ್ಬ ಯಾವಾಗ ನೋಡಿದ್ರು ಒಳ್ಳೆ ಟೈಮಿಗೆ ಬಂದು ಹಾಳು ಮಾಡ್ತಾನೆ. ಕಾಫಿ ಬಿಸಿ ಆಗಿದೆ. ಬೇರೆ ಏನಾದ್ರು ಬೇಕಾ? ಬೇಡ, ಬೇರೇನು ಬೇಡ. ಪೂರ್ಣಿ, ನೀನ್ ಅನ್ಕೊಂಡಿರೋ ತರ ಜೀವ ಅಲ್ಲ ಪೂರ್ಣಿ. ಒಂದ್ ಕಾಲದಲ್ಲಿ ಅವ್ನು ಯಾವ ಹುಡುಗಿನೂ ತಿರುಗಿ ನೋಡ್ತಿರ್ಲಿಲ್ಲ. ಅವ್ನ ಲೈಫಲ್ಲಿ ಅವ್ನು ಯಾವ ಹುಡುಗಿನೂ ಅಡ್ಮೈರ್ ಮಾಡಿದ್ದೇ ಇಲ್ಲ. ಅವತ್ತು ಕೂಡ ಡ್ರಿಂಕ್ಸ್ ತಗೊಂಬ ಅಂತ ಹೊರಗಡೆ ಕಳಿಸಿದಾಗ ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿನ ನೋಡ್ದ. ಅವತ್ತಿಂದ ಹಾಗೆ ಬಿಟ್ಟಿದ್ದಿದ್ರೆ ಹುಚ್ಚ ಆಗ್ಬಿಡ್ತಿದ್ದ. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾತ್ರ ಮಾಡ್ದಿದ್ರೆ ಹೇಗೆ? ಸರಿ, ಇದೆಲ್ಲ ನಂಬೋದು ಬಿಡೋದು ನಿನ್ನಿಷ್ಟ. ನೀ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಖಂಡಿತ ನಂಬ್ತೀನಿ. ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನನಗೂ ಗೊತ್ತು. ನಾವು ಅವ್ರ ಮನ್ಸಲ್ಲಿರೋ ಗಾಯಕ್ಕೆ ಔಷಧಿಯಾಗಿರೋಣ. ಹ್ಮ್. ಓಕೆ? ಹ್ಮ್
ನೋಡ್ತಾ ಇಲ್ವಾ? ಎಷ್ಟು ಕಿತ್ತಾಡಿದ್ರು ಎಷ್ಟು ಖುಷಿಯಾಗಿದ್ದಾರೆ. ಅದಕ್ಕೆ ತಪ್ಕೊಂಡು ಕೂತಿದ್ದಾರೆ. ನಿನ್ ಮನ್ಸು ಮುಟ್ಕೊಂಡು ಹೇಳು, ನಿನ್ ಡಿಸ್ಟರ್ಬ್ ಆಗಿಲ್ಲ ಅಂತ. ಯಾವಾಗ್ಲೂ ನಿನ್ನನ್ನು ಯಾಮರಿಸ್ತಾನೆ ಇದೆಯಾ. ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಂದ್ಬಿಡು, ನಾವಿಬ್ರು ಸಂತೋಷವಾಗಿರೋಣ. ನಿನ್ನನ್ನು ನಾನು ನೋಡ್ಕೋತೀನಿ. ನನ್ನ ಜೊತೆ ಬಾ ಪ್ಲೀಸ್. ಲೇ ಜೀವ, ಬೇಗ ಬಾರೋ. ಇಲ್ಲೇ ಬಂದೇ ಇರೋ. ಇಲ್ಲಿ ನೋಡಮ್ಮ ಸೊಸೆ, ನನ್ಗೊಂದು ಕೆಲಸ ಕಡಿಮೆ ಮಾಡ್ಬಿಟ್ಟೆ. ಯಾವಾಗ ಮದುವೆ ಇಟ್ಕೊಳ್ಳೋಣ ಅಂತ ಹೇಳು. ಅಂಕಲ್, ನನ್ಗೆ ಜರ್ನಲಿಸಮ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ. ಸರಿ ಆಯ್ತು, ಸಾಧಿಸು. ಈಗ ತಾನೇ ಓದ್ ಮುಗಿಸಿದ್ದೀನಲ್ಲ, ಮೊದ್ಲು ಏನಾರು ಸಾಧಿಸಿ ಆಮೇಲೆ ನಿಮ್ ಮಗನ್ನ ಮದ್ವೆ ಆಗ್ತೀನಿ. ಅಪ್ಪ, ಪೂರ್ಣಿ ಬರೀ ಲವ್ ಮಾಡೋದಕ್ಕಷ್ಟೇ. ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಲಕ್ಷಣವಾಗಿರೋ ಹುಡುಗಿನ ನೋಡಿ. ಅವನ ಕರ್ಕೊಂಡು ಹೋಗಿ ದೇವಸ್ಥಾನ ಮದ್ವೆ ಆಗ್ಬಾ, ನನ್ ಖರ್ಚು ಮಿಗುತ್ತೆ. ಸಾರಿ ಆಂಟಿ, ನಾನ್ ನಿಮ್ಮನ್ನ ನಮ್ಮ ಮಮ್ಮಿ ಅನ್ಕೊಂಡೆ. ಏ ಪುಟ್ಟಿ, ನಿಮ್ಮಮ್ಮ ಇಲ್ಲಿದ್ದಾಳ್ ಕಣೆ. ಸಾರಿ ಮೇಡಮ್, ನಾವಿಬ್ರು ಒಂದೇ ತರ ಸೀರೆ ಉಟ್ಕೊಂಡಿದ್ದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಲು. ನಾ ಹೊರಡ್ತೀನಿ. ಸಂಧ್ಯಾ, ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಗಾಬರಿ ನಾನು ನೋಡಿದೆ. ನಿನಗೆ ಮಗು ಇಲ್ಲ ಅಂತಂದ್ರೆ ಬೇರೆ ಮಕ್ಕಳು ನಿನ್ನ ಬಂದು ಹಿಂಗೆ ತಪ್ಕೋತಾರೆ. ನಮಗೂ ಈ ಥರ ಮಗು ಬೇಡವಾ? ಅದು ನನ್ನಿಂದ ಮಾತ್ರ ಸಾಧ್ಯ. ಸ್ವಲ್ಪ ಮಾತಾಡದೆ ಇರ್ತೀಯ? ಯಾಕೆ ಎಲ್ಲರೂ ನನ್ನ ಮುಖ ನೋಡಿ ಮುಖ ತುಂಬಾ ಉಗಿಬೇಕು ಅಂತನಾ? ಹಂಗಂದ್ರೆ ಸಾಯೋವರೆಗೂ ಬೇರೆಯವ್ರ ಮಕ್ಕಳನ್ನೇ ಮುದ್ದಾಡ್ತಿರ್ಬೇಕು. ಅಂಕಲ್, ಹಾ. ನೀವ್ ಎಲ್ಲಿದ್ದೀರಾ ಅಂಕಲ್? ನಾನ್ ಯಾಕೆ? ನಿಮ್ನ ಎಲ್ಲೆಲ್ಲಿ ಹುಡುಕ್ದೆ. ನಿಮ್ಗೋಸ್ಕರ ನಾನ್ ಏನ್ ರೆಡಿ ಮಾಡಿ ತಂದಿದ್ದೀನಿ ಗೊತ್ತಾ? ಏನಮ್ಮ? ಅಂಕಲ್, ಇದು ಫೇಶಿಯಲ್. ಇದನ್ನ ಹಾಕೊಂಡ್ರಿ ಅನ್ಕೊಳ್ಳಿ, 10 ವರ್ಷ ಕಮ್ಮಿ ಆಗಿ ಮಿಂಚ್ತಾ ಇರ್ತೀರಾ. ನನ್ಗೆ ಯಾಕಮ್ಮ ಅದನ್ನೆಲ್ಲ? ನೋಡು, ಅವಳಿಗೆ ಹಾಕ್ ನೋಡೋದನ್ನ. ಅದೆಲ್ಲ ನನಗ್ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಮಲ್ಕೊಳ್ಳಿ ಪ್ಲೀಸ್. ನನಗ್ ಬೇಡ, ಅವ್ರಿಗೆ ಬೇಕಂದ್ರೆ ಹಾಕು. ನನ್ ಕಾಸೆಲ್ಲ ಕೇಳಲ್ಲ, ಫ್ರೀನೇ. ಓಕೆ, ಮಾತಾಡ್ದೆ ಮಲ್ಕೊಳ್ಳಿ ಪ್ಲೀಸ್ ಅಂಕಲ್. ಏನಮ್ಮ ಯಾವಾಗ್ಲೂ ಹೀಗೇನೆ. Please, please, ಸರಿ ಸರಿ, please. ನೀನ್ ಮಲ್ಕೋ. ನನಗೆ ಯಾಕಮ್ಮ ಇದೆಲ್ಲ? ಕ್ಲೋಸ್ ಯೋರ್ ಮೌತ್. ಅಂಕಲ್, ಈ ಫೇಶಿಯಲ್ ಮಾಡಿಸ್ಕೊಂಡ್ರೆ ಎಷ್ಟು ಚಿಕ್ಕವರಾಗಿ ಕಾಣಿಸ್ತೀರ ಗೊತ್ತಾ? ಅಂಕಲ್, ಕಣ್ಣತ್ರ ಇರೋ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೊಟ್ಟೋಗುತ್ತೆ. ನಿಮ್ ಫೇಸ್ ಅಲ್ಲಿರೋ ರಿಂಕಲ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಇನ್ನೊಂದ್ ಮದ್ವೆನೂ ಮಾಡ್ಕೋಬಹುದು. ಬೀಳುತ್ತೀನಿ ಗೇಟು. ರಿಲ್ಯಾಕ್ಸ್ ಆಗಿ. ಅಂಕಲ್, ಹಾ, ಕ್ಲೋಸ್ ಯೋರ್ ಐಸ್. ಓಕೆ. Okay, that's it. Don't open your eyes. Okay? ಅಂಕಲ್, ಹಾಫ್ ಅನ್ ಅವರ್ ಅಲ್ಲಾಡ್ಲೇಬಾರ್ದು. ಹಾಗೆ ಇರ್ಬೇಕು ನೀವಿಬ್ರು. ಕಣ್ ಬಿಟ್ರೆ ಅಷ್ಟೇ. ಓಕೆ ಓಕೆ ಓಕೆ. ಏ ಕಾರ್ತಿಕ್, ಹೊರಗೆ ಹೋದ್ರೆ ಬೈತಾರೆ ಅಂತ ಹೇಳಿದ್ದಲ್ಲ, ಈಗ ನೋಡು ಹಾಫ್ ಅನ್ ಅವರ್ ಕಣ್ ಬಿಡ್ತಾ ಇರೋ ಹಾಗೆ ಮಾಡಿದೀನಿ. ಈಗ ಕರ್ಕೊಂಡ್ ಹೋಗು. ಓಕೆ, ಬಾ ಹೋಗೋಣ. ಓಕೆ ಓಕೆ. ಈ ಜೀವ ನೆನ್ಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗತ್ತಮ್ಮ. ಯಾಕೆ? ಸಂಬಂಧಿಕರು ಅಂತ ಕರೆಯಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರು. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲದೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿದ್ಯಾ? ಇಂಥ ಹುಡುಗನಿಗೆ ಆಸೆ ತೋರಿಸಿ ಮೋಸ ಮಾಡಿದಾಳೆ.
ಕಾಲದಲ್ಲಿ ಇಂಥ ಒಬ್ಬ ಹುಡುಗ. ಬೇರೆಯವರು ಬೆಳಗ್ಗೆ ಒಂದು ಹುಡುಗಿ ಸಾಯಂಕಾಲ ಒಂದು ಹುಡುಗಿ ಅಂತ ಸುತ್ತಾಡ್ತಿರ್ತಾರೆ. ಇವ್ನ್ ನೋಡಿದ್ರೆ ಯಾರೋ ಒಬ್ಳು ಯಾಮಾರ್ಸಿದ್ಲು ಅಂತ ಅವಳ ನೆನಪಲ್ಲೇ ಸಾಯ್ತಾ ಇದ್ದಾನೆ. ಈ ತರ ಒಬ್ಬ ಒಳ್ಳೆ ಹುಡುಗನ ಯಾಮಾರ್ಸ್ಬಿಟ್ಟು ಹೋದ್ಲಲ್ಲ, ಅವಳು ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅವಳನ್ನಲ್ಲೇ ಶೂಟ್ ಮಾಡ್ಬಿಡ್ತೀನಿ ಅಷ್ಟೇ. ಏನ್ ಸಂಧ್ಯಾ, ಪಾಪ ಎಲ್ಲೆಲ್ಲೋ ಅಲ್ದಾಡಿ ಕೊನೆಯದಾಗ ನಮ್ಮ ಹತ್ರ ಬಂದು ಸೇರಿದ್ದಾನೆ. ಅವನ ಜೀವನಕ್ಕೆ ನಾವೇನಾದ್ರೂ ದಾರಿ ಮಾಡಬೇಕು. ಏನ್ ಸಂಧ್ಯಾ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲ? ಅಂಕಲ್ ಹಾ ಜೀವ, ಬಾ ಜೀವ. ಜ್ಯೂಸ್ ತಗೊಳ್ಳಿ ಅಂಕಲ್. ಜೀವ, ಇಷ್ಟೊತ್ತು ನಿನ್ ಬಗ್ಗೆನೇ ಸಂಧ್ಯಾ ಹತ್ರ ಮಾತಾಡ್ತಿದ್ದೆ. ಏನ್ ಮಾಡೋದು ಜೀವ, ನಿನ್ನಂತ ಒಳ್ಳೆಯವನ್ಗೆ ದೇವರು ಜಾಸ್ತಿ ಕಷ್ಟ ಕೊಡೋದು. ಈ ಜ್ಯೂಸ್ನ ತಗೊಂಡೋಗಿ ಅವಳು ಕೊಡೋಗು. ಸಂಧ್ಯಾ, ಜ್ಯೂಸ್ ತಗೊಳಮ್ಮ. ಏನು ಮಾಡ್ತಿದ್ಯಾ? ಏನ್ ಟೆನ್ಷನ್ ಆಗ್ತಿದ್ದೀರಾ? ನೈಟಿನಾ? ನಾನೇನೋ ಟವಲ್ ಅನ್ಕೊಂಡೆ. ಸಂಧ್ಯಾ, ನಮ್ ಮನೆಯಲ್ಲಿರೋ ಆ ಹುಚ್ಚ ಏನ್ ಮಾಡ್ತಿದ್ದಾನ್ ಗೊತ್ತಾ? ಏನ್ ಮಾಡ್ದ? ನಿನ್ ನೈಟಿನ ತಗೊಂಡು ಮುಖ ಒರೆಸ್ಕೋತಾ ಇದ್ದ. ಛೇ, ನಾನಾಗಿದ್ದಿದ್ರೆ ಅವನ್ ಮುಖಕ್ಕೆ ಬೆಂಕಿ ಹಚ್ಚಿ ಹಾಳ್ ಮಾಡ್ತಿದ್ದೆ. ಯಾಕೆ ಟೆನ್ಷನ್ ಆಗ್ತಿದ್ಯಾ? ಅವನು ಹಾಸ್ಟೆಲಲ್ಲಿ ಬೆಳ್ದವನು, ಟವಲ್ ಅಂತ ಅನ್ಕೊಂಡಿರ್ತಾನೆ. ಅಯ್ಯೋ, ನಿಮ್ಗೆಲ್ಲ ಏನ್ ಹೇಳಿದ್ರೆ ಅವನ್ ಬಗ್ಗೆ ಅರ್ಥ ಆಗತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಛೇ. ಹಾಯ್, ಸಾರಿ, ಎಲ್ ತಗೊಂಡಿದ್ದು? ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿನ್ಗೆ? ನೀನೇ ತಗೋದನ. ವಾವ್, ಥ್ಯಾಂಕ್ಸ್ ಅತ್ತೆ. ಅತ್ತೆ ಗಿತ್ತೆ ಅಂದ್ರೆ ನಮ್ ಮಾವನ್ಗೆ ಹೆಂಡತಿ ತಾನೆ ನೀನು, ಮತ್ತೆ ನಿನ್ನ ಹೇಗ್ ಕರಿಬೇಕು? ಸಂಧ್ಯನ್ ಸಾರಿ. ವಾವ್, ನಾನಿವತ್ತು ಇದನ್ನ ಉಟ್ಕೊಳ್ಳ? ಓಕೆ. ಸಂಧ್ಯಾ, 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 ಸಂಧ್ಯಾ. ನಾನ್ ಬಾತ್ರೂಮ್ ಅಲ್ಲಿ ಇದ್ದೀನಿ, ವೇಟ್ ಮಾಡು. ಓ, ಬಾತ್ರೂಮ್ ಅಲ್ಲಿದ್ಯಾ? ಕಾರ್ತಿಕ್, ಈ ಸ್ಕೌಂಡ್ರಲ್! ಸಾರಿ ಸಾರಿ, ಏನು ಮಾಡ್ತಿದ್ಯಾ? ಸಂಧ್ಯಾ ಅನ್ಕೊಂಡೆ.
ಸಂಧ್ಯಾ ಅಂದ್ರೆ ಹಿಡ್ಕೊಂತ್ಯಾ? ಸಂಧ್ಯಾ ಅಂದ್ರೆ ಹಿಡ್ಕೊಂತ್ಯಾ? ಹಾ? ನಾನು ಸಂಧ್ಯಾ ಅನ್ಕೊಂಡೆ. ಸಾರಿ Something is wrong. ಪೂರ್ಣಿಮಾ. ಸಾರಿ ನೀವಿಬ್ರ ಮಧ್ಯೆ ಏನೋ ನಡೀತಾ ಇದೆ. ನೀವಿಬ್ರು ಸೇರ್ಕೊಂಡು ಏನೋ ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಮನ್ನ ಒಂದ್ ನಿಮಿಷನೂ ಈ ಮನೇಲಿ ಇರಕ್ ಬಿಡಲ್ಲ. ಇರಕ್ ಬಿಡಲ್ಲ. ಈಗ್ಲೇ ಕಾರ್ತಿಕ್ ಹತ್ರ ಹೋಗಿ ನಿಮ್ಮಿಬ್ರ ಬಗ್ಗೆನೂ ಹೇಳ್ತೀನಿ. ಜಾಗ ಬಿಡೋ. ಪೂರ್ಣಿಮಾ ಕಾರ್ತಿಕ್, ಪೂರ್ಣಿಮಾ ಕಾರ್ತಿಕ್, ನಿಂತ್ಕೋ. ಕಾರ್ತಿಕ್ ಹೋಗ್ಬೇಡ ಅಂತ ಎಲ್ಲಿದ್ಯಾ? ಹೇಳಿದ್ದಾನೆ. ಪೂರ್ಣಿಮಾ ಕಾರ್ತಿಕ್, ಕಾರ್ತಿಕ್, ಪೂರ್ಣಿಮಾ ಕಾರ್ತಿಕ್, ನಿಂತ್ಕೋ ಅಂತ ಹೇಳ್ದೆ ಅಲ್ವಾ? ಎಲ್ಲಿದ್ಯಾ? ಏಯ್! ಕಾರ್ತಿಕ್. ಪೂರ್ಣಿಮಾ ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಪ್ಲೀಸ್ ಪ್ಲೀಸ್ ಪೂರ್ಣಿಮಾ, ಪ್ಲೀಸ್ 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 ಬೇಡ ಪೂರ್ಣಿಮಾ, ಪೂರ್ಣಿಮಾ ಪ್ಲೀಸ್ ಪ್ಲೀಸ್ ಬಿಡು ಅಂತ ಪ್ಲೀಸ್ ಹೇಳ್ತಿದ್ದೀನಿ ತಾನೇ. ಪ್ಲೀಸ್ ಪೂರ್ಣಿಮಾ, ಕಾಲಿಗೆ ಬಿಡು ಪ್ಲೀಸ್ ಪೂರ್ಣಿಮಾ, ನಿನ್ ಕಾಲಿಗೆ ಬಿಡು. ಪ್ಲೀಸ್ ಬಿಡು ನನ್ನ. ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಬೇಡ ಅಯ್ಯೋ, ಪೂರ್ಣಿಮಾ, ಬಿಡು. ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪೂರ್ಣಿಮಾ, ನೀನ್ ಹೇಳ್ಬಿಡು ನನ್ನ ಜೀವನ ಹಾಳಾಗ್ಬಿಡುತ್ತೆ ಪೂರ್ಣಿಮಾ, ಪ್ಲೀಸ್ ಕಾರ್ತಿಕ್. ಅರ್ಥ ಮಾಡ್ಕೊ ಪೂರ್ಣಿಮಾ, ಪ್ಲೀಸ್ ಹೇಳ್ಬೇಡ ಪೂರ್ಣಿಮಾ, ಬಿಡು ಲೇ. ಪ್ಲೀಸ್ ಪೂರ್ಣಿಮಾ, ಪ್ಲೀಸ್ ಪ್ಲೀಸ್ ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಪೂರ್ಣಿಮಾ, ಹೇಳ್ಬೇಡ ಪೂರ್ಣಿಮಾ, ಪ್ಲೀಸ್ ಹೆಸರು ಪೂರ್ಣಿಮಾ, ಅರ್ಥ ಮಾಡ್ಕೊ ಪ್ಲೀಸ್. ದೇವ್ರೆ ಪೂರ್ಣಿಮಾ, ಏನಾಯ್ತು ಪೂರ್ಣಿಮಾ ನಿನ್ಗೆ? ಯಾರಾದ್ರೂ ಬನ್ನಿ, ಪೂರ್ಣಿಮಾಗೆ ಏನೋ ಆಗೋಗಿದೆ, ಯಾರಾದ್ರೂ ಬನ್ನಿ ಪ್ಲೀಸ್, ಯಾರಾದ್ರೂ ಬನ್ನಿ. ಕಾರ್ತಿಕ್, ಕಾರ್ತಿಕ್ ಪೂರ್ಣಿಮಾ ನೋಡು. ಕಾರ್ತಿಕ್, ಕಾರ್ತಿಕ್ ಪೂರ್ಣಿಮಾಗೆ ಏನೋ ಆಗಿದೆ. ಏನಾಯ್ತು? ಏಯ್, ಪೂರ್ಣಿಮಾ ಏನಾಯ್ತು? ಜಾರ್ ಬಿದ್ದು ತಲೆ ಕೊಡ್ಕೊಂಡಿರ್ಬೇಕು. ಕಾರ್ತಿಕ್ ನೋಡು ಸಂಧ್ಯಾ, ನೋಡು ಪೂರ್ಣಿಮಾ. ಪೂರ್ಣೆ, 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 ಪೂರ್ಣೆ ಏನಾಯ್ತು? ಕಣ್ತೆಗದ್ ನೋಡು ಪೂರ್ಣೆ, ಪೂರ್ಣೆ ನಿನ್ ಗಂಡ ಬಂದಿದ್ದೀನಿ, ಕಣ್ತೆಗದ್ ನೋಡು ಪೂರ್ಣೆ. ನನಗೂ ಏನು ಗೊತ್ತಾಯ್ತು, ನೋಡು ಪೂರ್ಣಿ ಬಂದ್ಬಿದ್ದಿಲ್ಲ. ಏನೋ ಈ ರೀತಿ ಆಗೋಯ್ತು. ಪೂರ್ಣೆ ಎದ್ದೋಳು ಪೂರ್ಣೆ, ಪೂರ್ಣೆ ಒಂದೇ ಒಂದ್ಸಲ ನನ್ನ ನೋಡು ಪೂರ್ಣೆ.